Hello, Namaskara. Welcome back to Surat's Excellence YouTube channel, episode 3. ಸೊ ನಾವು ಲಾಸ್ಟ್ ವಿಡಿಯೋಲಿ ಪ್ರಿಪೋಸಿಷನ್ಸ್ ಮೇಲೆ ಮಾಡಿದ್ವಿ. ಸೊ ಇನ್ ಕೇಸ್ ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ವೆರಿ ಸಿಂಪಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆರ್ ಚಾನಲ್ ಆ್ಯಂಡ್ ಹಿಟ್ ಬೆಲ್ ಐಕಾನ್ ಸೊ ವಿಲ್ ನೆವರ್ ಮಿಸ್ ಅನ್ ಅಪ್ಡೇಟ್. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಆರ್ಟಿಕಲ್ಸ್ ಬಗ್ಗೆ ಮಾಡ್ತಾ ಇದ್ದೀವಿ ಆ್ಯಂಡ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀವಿ, ವೇರ್ ವಿ ಆರ್ ಟೆಲ್ಲಿಂಗ್ ವೆರಿ ಸಿಂಪಲ್ ರೂಲ್ಸ್ ಮತ್ತು ಟಿಪ್ಸ್ ಹೇಳಿದ್ದೀವಿ. Yeah, of course articles are very easy, but there are few tips which you have to remember. So please do watch the video till end. Last ವರ್ಗೂ ವಿಡಿಯೋ ನೋಡಿ ಆ್ಯಂಡ್ ನಿಮಗೆ ನೀಟಾಗಿ ಆರ್ಟಿಕಲ್ಸ್ ಯಾವಾಗ ಯೂಸ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆರ್ಟಿಕಲ್ಸ್ ಅಂದರೆ ಏನು ಅಂತ ನೋಡೋಣ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇನ್ ಕೇಸ್ ನೀವು ಪ್ರಿಪೋಸಿಷನ್ ನಮ್ಮ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಪ್ರಿಪೋಸಿಷನ್ಸ್ ವಿಡಿಯೋನ ನೋಡ್ಕೊಂಡು ಬನ್ನಿ. ತುಂಬ ಇಂಪಾರ್ಟೆಂಟ್ ರೂಲ್ಸ್ ಹೇಳಿದ್ದೀನಿ ಆ್ಯಂಡ್ ವೆರಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ಆರ್ಟಿಕಲ್ಸ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಪ್ರತಿಯೊಂದು ವಿಡಿಯೋನೂ ಏನೋ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ ಚಾನೆಲ್. ಸೊ ಲೆಟ್ ಅಸ್ ಸಿ ವಾಟ್ ಆರ್ ಆರ್ಟಿಕಲ್ಸ್ ಟುಡೇ. ಆರ್ಟಿಕಲ್ಸ್ ಆರ್ ವರ್ಡ್ಸ್ ದಟ್ ಆರ್ ಪ್ಲೇಸ್ಡ್ ಬಿಫೋರ್ ನೌನ್ಸ್ ಟು ಡಿಫೈನ್ ದೆಮ್. ನೌನ್ಸ್ ಅಂದರೆ ನೀವು ಆಲ್ರೆಡಿ ಏನು ಅಂತ ನಿಮ್ಗೆ ಗೊತ್ತು. ನೇಮ್, ಪ್ಲೇಸ್, ಆ್ಯನಿಮಲ್, ಥಿಂಗ್, ಅದನ್ನು ನೌನ್ಸ್ ಅಂತ ಕರಿತೀವಿ. ಸೊ ಆರ್ಟಿಕಲ್ಸ್ ಆರ್ ನಥಿಂಗ್ ಬಟ್ ಇಟ್ ಈಸ್ ಪ್ಲೇಸ್ಡ್ ಬಿಫೋರ್ ದ ನೌನ್. ಈಗ ಟೈಪ್ಸ್ ಆಫ್ ಆರ್ಟಿಕಲ್ಸ್ ಇದೆ. ಲೆಟ್ ಅಸ್ ಸಿ ವಾಟ್ ಆರ್ ದ ಟೈಪ್ಸ್ ಆಫ್ ಆರ್ಟಿಕಲ್ಸ್. ದೇರ್ ಆರ್ 3 ಟೈಪ್ಸ್ ಆಫ್ ಆರ್ಟಿಕಲ್ಸ್. ಫಸ್ಟ್ ಒನ್ ಈಸ್ ಎ ಆ್ಯಂಡ್ ದ. ಓಕೆ, ಎ ಆ್ಯಂಡ್ ದ ಇಸ್ ದ 3 ಆರ್ಟಿಕಲ್ಸ್. ಸೊ ಇವತ್ತು ಯಾವಾಗ ಯೂಸ್ ಮಾಡಬೇಕು ಅಂತ ನೋಡೋಣ. ತುಂಬ ಸತಿ ಎಕ್ಸಾಮ್ಸಲ್ಲಿ ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ, ಬಟ್ ವಿ ಸಮ್ಟೈಮ್ಸ್ ಕನ್ಫ್ಯೂಸ್ ಮಾಡ್ಕೊತೀವಿ, ಎಸ್ಪೆಷಲಿ ವಿತ್ ಆ್ಯನ್. ಸೊ ದೆರ್ ಆರ್ ಫ್ಯೂ ರೂಲ್ಸ್ ವಿಚ್ ಯು ಹ್ಯಾವ್ ಟು ಫಾಲೋ. ಸೊ ಲೆಟ್ ಅಸ್ ಸಿ ದೋಸ್ ರೂಲ್ಸ್ ಒನ್ ಬೈ ಒನ್. ಓಕೆ, ದಿಸ್ ಜಸ್ಟ್ ಅನ್ ಎಕ್ಸಾಂಪಲ್, ಅ ಬಾಯ್. ಸಿ, ಎ ಅನ್ನೋದು ಒಂದು ಆರ್ಟಿಕಲ್ ಆಗಿರುತ್ತೆ, ಬಾಯ್ ಅನ್ನೋದು ನೌನ್ ಆಗಿದೆ. ಕರೆಕ್ಟ್. ಆ್ಯನ್ ಆ್ಯಪಲ್, ಆ್ಯನ್ ಅನ್ನೋದು ಒಂದು ಆರ್ಟಿಕಲ್, ಇದು ಆ್ಯಪಲ್ ಅನ್ನೋದು ಒಂದು ನೌನ್. ದ ಆರ್ಟಿಕಲ್, ಸನ್ ಅನ್ನೋದು ಒಂದು ನೌನ್. ಸೊ ದಾಟ್ಸ್ ವಾಟ್ ಆರ್ ಆರ್ಟಿಕಲ್ಸ್ ಅಂತ ಹೇಳ್ತಿರೋದು. ಜಸ್ಟ್ ಅನ್ ಎಕ್ಸಾಂಪಲ್. ಲೆಟ್ ಅಸ್ ಸಿ ಯಾಕೆ ಎ ಯೂಸ್ ಮಾಡಬೇಕು, ಆ್ಯನ್ ಯೂಸ್ ಮಾಡಬೇಕು, ದ ಯೂಸ್ ಮಾಡಬೇಕು ಅಂತ ನೋಡೋಣ. ಅದಕ್ಕೂ ಮುಂಚೆ ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಇಂಡೆಫಿನೆಟ್ ಆರ್ಟಿಕಲ್ಸ್, ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಇದೆ, 2. ಓಕೆ, 2 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಇಂಡೆಫಿನೆಟ್ ಆರ್ಟಿಕಲ್ಸ್ ಆರ್ ಯೂಸ್ಡ್ ಬಿಫೋರ್ ಜನರಲ್ ನೌನ್ಸ್. ಅಂದರೆ ಎ ಮತ್ತು ಆ್ಯನ್ನ ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಡೆಫಿನೆಟ್ ಆರ್ಟಿಕಲ್ಸ್ ಆರ್ ಯೂಸ್ಡ್ ಬಿಫೋರ್ ಸ್ಪೆಸಿಫಿಕ್ ನೌನ್ಸ್. ಅಫ್ಕೋರ್ಸ್ ದಾನ ನಾವು ಸ್ಪೆಸಿಫಿಕ್ಕಾಗೇ ಯೂಸ್ ಮಾಡ್ತೀವಿ, ಸೊ ಅದಕ್ಕೆ ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಓಕೆ, ಸೊ ಮೂವಿಂಗ್ ಫಾರ್ವರ್ಡ್, ಬಿಫೋರ್ ಐ ಗೋ ಟು ಆ್ಯನ್, ಎ ಮತ್ತು ದಾನ ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೆರಿ ಬೇಸಿಕ್ ಕಾನ್ಸೆಪ್ಟ್, ವಾಟ್ ಆರ್ ಕಾನ್ಸನೆಂಟ್ಸ್. ಓಕೆ, ಈ ಕಾನ್ಸನೆಂಟ್ಸ್ ಮತ್ತು ಓವೆಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಲೆಟರ್ಸ್ ದಟ್ ಆರ್ ನಾಟ್ ಓವೆಲ್ಸ್ ಆರ್ ಕಾಲ್ಡ್ ಕಾನ್ಸನೆಂಟ್ಸ್. ಓಕೆ, ಲೆಟ್ ಅಸ್ ಸಿ ಫಸ್ಟ್ ವಾಟ್ ಆರ್ ಓವೆಲ್ಸ್. ಓಕೆ, ಇಂಗ್ಲಿಷ್ ಅಲ್ಲಿ 26 ಲೆಟರ್ಸ್ ಇದೆ, ರೈಟ್? ದೆರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲಿಷ್ ಆಲ್ಫಬೆಟ್ಸ್. ಅದರಲ್ಲಿ ಎ, ಇ, ಐ, ಓ, ಯು ಅನ್ನೋದನ್ನು ನಾವು ಓವೆಲ್ಸ್ ಅಂತ ಕರಿತೀವಿ. ದೆರ್ ಆರ್ 5 ಓವೆಲ್ಸ್. ಪ್ಲೀಸ್ ಡೂ ರಿಮೆಂಬರ್, ದಿಸ್ ಇಸ್ ವೆರಿ ಬೇಸಿಕ್ ಇಂಗ್ಲೀಷ್. ಓಕೆ, ಇದನ್ನು ಫಸ್ಟ್ ಆಫ್ ಆಲ್ ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಇಂಗ್ಲೀಷ್ ಬರುತ್ತೆ. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಆರ್ ಓವೆಲ್ಸ್ ಅಂದ ತಕ್ಷಣ ಎ, ಇ, ಐ, ಓ, ಯು, ಈ 5 ಲೆಟರ್ನ ನಾವು ಓವೆಲ್ಸ್ ಅಂತ ಕರಿತೀವಿ. ನಾವು ವಾಟ್ ಆರ್ ಕಾನ್ಸನೆಂಟ್ಸ್? ಕಾನ್ಸನೆಂಟ್ಸ್ ಆರ್ ದ ಲೆಟರ್ಸ್ ಆಫ್ ದ ಇಂಗ್ಲಿಷ್ ಆಲ್ಫಬೆಟ್ ಎಕ್ಸೆಪ್ಟ್ ಓವೆಲ್ಸ್. ಅಂದರೆ ಎ, ಇ, ಐ, ಓ, ಯು ಬಿಟ್ಟು ಯಾವ್ಯಾವ ಲೆಟರ್ಸ್ ಇದೆಯೋ ಅದನ್ನೆಲ್ಲದನ್ನು ನಾವು ಕಾನ್ಸನೆಂಟ್ಸ್ ಅಂತ ಕರಿತೀವಿ. ಸೊ 26 ಲೆಟರ್ಸಲ್ಲಿ 5 ಓವೆಲ್ಸ್ ಆದರೆ 21 ವಿಲ್ ಬಿ ಕಾನ್ಸನೆಂಟ್ಸ್. ಸಿ, ಬಿ, ಸಿ, ಡಿ, ಎಫ್, ಜಿ, ಹೆಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಸೊ ಆಲ್ ದೀಸ್ ಆರ್ ಕಾನ್ಸನೆಂಟ್ಸ್. ಪ್ಲೀಸ್ ಡೂ ರಿಮೆಂಬರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮೂವಿಂಗ್ ಫಾರ್ವರ್ಡ್, ಫಸ್ಟ್ ನಾವು ಆ್ಯನ್ ಯಾವಾಗ ಯೂಸ್ ಮಾಡಬೇಕು ಅಂತ ನೋಡೋಣ. ಓಕೆ, ಯೂಸ್ ಆಫ್ ಆ್ಯನ್ ಬಿಫೋರ್ ಓವೆಲ್ ಸೌಂಡ್. ಸೊ ಆ್ಯನ್ ಅನ್ನೋದು ಒಂದು ಆರ್ಟಿಕಲ್. ಯಾವಾಗ ಯೂಸ್ ಮಾಡಬೇಕು? ಓವೆಲ್, ಬಿಫೋರ್ ಓವೆಲ್ ಸೌಂಡ್. ಇಲ್ಲಿ ನೋಡಿ, ಎ ಅನ್ನೋದು ಓವೆಲ್ ಆಗಿರೋದ್ರಿಂದ ಆ್ಯಪಲ್, ಯು ಶುಡ್ ಟೆಲ್ ಆ್ಯನ್ ಆ್ಯಪಲ್. ನೀವು ಆ ಆ್ಯಪಲ್ ಅಂತ ಹೇಳೋಕ್ಕಾಗಲ್ಲ, ಯು ಹ್ಯಾವ್ ಟು ಟೆಲ್ ಆ್ಯನ್ ಆ್ಯಪಲ್. ಇಲ್ಲಿ ನೋಡಿ, ಆ್ಯನ್ ಎಲಿಫೆಂಟ್. ಯಾಕೆ? ಇ ಇಸ್ ಓವೆಲ್, ಸೊ ಯು ಆರ್ ಸಪೋಸ್ ಟು ಯೂಸ್ ಆ್ಯನ್ ಎಲಿಫೆಂಟ್.
An umbrella, U is what? Oval, so you're supposed to use an. An orange, again O is oval here, so you're supposed to use an over here. Okay, this is a very simple rule. So that's what use of an before vowel sounds. Okay, now coming for rule number 1, that is A. Okay, now use A before consonant sounds. Ivaga nodi consonants ಏನು ಹೇಳಿದೆ 21 letters ಇದೆ apart from A, E, I, O, U. ಅದು ಬಿಟ್ಟು ಯಾವುದಿರುತ್ತೋ ಅದನ್ನೆಲ್ಲದನ್ನು ನಾವು ಕಾನ್ಸನೆಂಟ್ಸ್ ಅಂತ ಕರಿತೀವಿ. ಈಗ ನೋಡಿ ಆ ಬಾಯ್ ಅಂತ ಯೂಸ್ ಮಾಡಬೇಕು. ವೈ? ಬಿಕಾಸ್ ಬಿ ಇಸ್ ಕಾನ್ಸನೆಂಟ್. ಓಕೆ, ಅ ಟೀಚರ್ ನೋಡಿ ಟಿ ಅನ್ನೋದು ಕಾನ್ಸನೆಂಟ್ ಆಗಿರುತ್ತೆ. ಅ ಪೆನ್, ಪಿ ಇಸ್ ಕಾನ್ಸನೆಂಟ್. ಅ ಮ್ಯಾಂಗೋ, ಎಮ್ ಇಸ್ ಕಾನ್ಸನೆಂಟ್. ನಾವು ಎ ಅಂತ ಪ್ರೊನೌನ್ಸ್ ಮಾಡಲ್ಲ, ಅ ಅಂತಲೇ ಪ್ರೊನೌನ್ಸ್ ಮಾಡಬೇಕಾಗತ್ತೆ. ಓಕೆ, ಅ ಬಾಲ್ ಬಿಕಾಸ್ ಬಿ ಇಸ್ ಕಾನ್ಸನೆಂಟ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇವಾಗ ಎ ವರ್ಸಸ್ ಆ್ಯನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡೋಣ ಏನು, ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಆ್ಯನ್ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೋಡಿ ಎಕ್ಸಾಂಪಲ್, ಹೀ ಈಸ್ ಆ್ಯನ್ ಹಾನೆಸ್ಟ್ ಮ್ಯಾನ್. ಈಗ ನೋಡಿ ವೆರಿ ಇಂಪಾರ್ಟೆಂಟ್, ಆ್ಯನ್ ಹಾನೆಸ್ಟ್ ಮ್ಯಾನ್ ಹೆಂಗೆ ಬಂತು? ಹೆಚ್ ಇಸ್ ನಾಟ್ ಅ ಓವಲ್, ಇಟ್ಸ್ ಕಾನ್ಸನೆಂಟ್, ರೈಟ್? ಬಟ್ ಹೌ? ನೋಡಿ ಹಾನೆಸ್ಟ್ ಸ್ಟಾರ್ಟ್ಸ್ ವಿತ್ ಓವಲ್ ಸೌಂಡ್, ಅಂದರೆ ಇಷ್ಟು ಮಾತ್ರ. ಹೆಚ್ ಇಸ್ ಸೈಲೆಂಟ್ ಓವರ್ ಹಿಯರ್. ಸೊ ಆನೆಸ್ಟ್, ನೀವು ಪ್ರೊನೌನ್ಸಿಯೇಷನ್ನ ಗಮನಿಸಬೇಕಾಗತ್ತೆ. ಇಲ್ಲಿ ಸ್ಪೆಲ್ಲಿಂಗ್ನ ಗಮನಿಸಬೇಡಿ, ಪ್ರೊನೌನ್ಸಿಯೇಷನ್ನ ಗಮನಿಸಿ. ಇಲ್ಲಿ ನೋಡಿ ಹಾನೆಸ್ಟ್ ಅಲ್ಲಿ ಓ ಇಂದ ಸ್ಟಾರ್ಟ್ ಆಗುತ್ತೆ. ಓ ಇಸ್ ಓವೆಲ್, ಸೊ ಯು ಆರ್ ಸಪೋಸ್ ಟು ಟೆಲ್ ಆ್ಯನ್ ಹಾನೆಸ್ಟ್ ಮ್ಯಾನ್. ಓಕೆ, ಈಗ ನೋಡಿ ವೆರಿ ಇಂಪಾರ್ಟೆಂಟ್ ರೂಲ್ ಒನ್ ಮೋರ್, ದಟ್ಸ್ ವಾಟ್ ಐ ಸೆಡ್ ಯು. ಲುಕ್ ಅಟ್ ದ ಸೌಂಡ್, ನಾಟ್ ಸ್ಪೆಲ್ಲಿಂಗ್. ಸ್ಪೆಲ್ಲಿಂಗ್ನ ನೋಡಬೇಡಿ, ಸೌಂಡ್ನ ನೋಡಿ. ಆ್ಯನ್ ಹಾನೆಸ್ಟ್ ಮ್ಯಾನ್, ಇದರಲ್ಲಿ ಹೆಚ್ ಸೈಲೆಂಟ್ ಇದೆ. ಇವಾಗ ಯೂನಿವರ್ಸಿಟಿ ಅಂತ ಇದೆ, ನಾವಿಲ್ಲಿ ಎ ಅಂತ ಯೂಸ್ ಮಾಡಿದ್ದೀವಿ. ವೈ? ಬಿಕಾಸ್ ಯು ಇಸ್ ಅ ಓವೆಲ್, ರೈಟ್? ಇಲ್ಲಿ ಯಾಕೆ ನಾವು ಯುಗೆ ಎ ಅಂತ ಯೂಸ್ ಮಾಡಿದ್ದೀವಿ ಅಂದರೆ ಬಿಕಾಸ್ ಇಟ್ ಸೌಂಡ್ಸ್ ನೋಡಿ ಯೂನಿವರ್ಸಿಟಿ, ವೈ ಯು ಅಂತ ಸೌಂಡ್ ಆಗುತ್ತೆ. ಸೊ ಪ್ಲೀಸ್ ಡೋಂಟ್ ವಾಚ್ ದ ಸ್ಪೆಲ್ಲಿಂಗ್. ಇದರಲ್ಲೇ ನಿಮಗೆ ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಮಾರ್ಕ್ಸ್ ಕಳ್ಕೊಳ್ಳೋದು. ಪ್ಲೀಸ್ ಲುಕ್ ಎಟ್ ದ ಸೌಂಡ್, ದಟ್ ಮೀನ್ಸ್ ಪ್ರೊನೌನ್ಸಿಯೇಷನ್ನ ನೋಡಿ. ಇಲ್ಲಿ ಯು, ವೈ ಯು ಸ್ಟಾರ್ಟ್ ಆಗೋದ್ರಿಂದ ಯೂನಿವರ್ಸಿಟಿ ಅಂತ ಬರೋದ್ರಿಂದ ಎ ಅಂತ ಯೂಸ್ ಮಾಡಬೇಕು. ಓಕೆ, ನೋಡಿ ಫಾರ್ ಎಕ್ಸಾಂಪಲ್, ಅ ಯೂನಿವರ್ಸಿಟಿ ಸ್ಟಾರ್ಟ್ಸ್ ವಿತ್ ವೈ ಯು, ಕಾನ್ಸನೆಂಟ್ ಸೌಂಡ್ ಅದು. ಸೊ ವಿ ಯೂಸ್ ಎ. ವೈ ಇಸ್ ಕಾನ್ಸನೆಂಟ್ ಸೌಂಡ್, ನಾಟ್ ಆ್ಯನ್. ಓಕೆ, ಯಾ. Now I have one more question for you. Is it an R or a R? Think about the sound, not the spelling. Please do comment your answer. A ಬರುತ್ತಾ ಆ್ಯನ್ ಬರುತ್ತಾ, ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನೀವು ನಮಗೆ ಕಾಮೆಂಟ್ ಮಾಡಿ. ಓಕೆ, ನಾವು ಮೂವಿಂಗ್ ಫಾರ್ವರ್ಡ್. ಯೂಸ್ ಆಫ್ ದ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ ನಾವು. ನೋಡಿ, ದೇರ್ ಆರ್ ಫ್ಯೂ ರೂಲ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ ಆರ್ ಅ ಥಿಂಗ್, ಯೂಸ್ ದ ಬಿಫೋರ್ ಇಟ್. ಅಂದರೆ ಒಂದು ಸ್ಪೆಸಿಫಿಕ್ಕಾಗಿ ನೀವೇನೋ ಹೇಳ್ತಿದ್ದೀರಾ ಒಂದು ಪರ್ಸನ್ ಬಗ್ಗೆ ಅಂದರೆ ದ ಅಂತ ಯೂಸ್ ಮಾಡಬೇಕು. ಪ್ಲೇಸ್ ಬಗ್ಗೆ ಹೇಳೋವಾಗ ದ ಅಂತ ಯೂಸ್ ಮಾಡಬೇಕು. ಥಿಂಗ್ ಬಗ್ಗೆ ಹೇಳೋವಾಗ ದ ಅಂತ ಯೂಸ್ ಮಾಡಬೇಕು. ಇಲ್ಲಿ ಕಾನ್ಸನೆಂಟ್ಸ್ನ ತಲೆ ಕೆಡಿಸ್ಕೊಂಡ್ಬೇಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇವಾಗ ನೋಡಿ, ದ ಸನ್ ರೈಸಸ್ ಇನ್ ದ ಈಸ್ಟ್, ದಟ್ ಈಸ್ ಯೂನಿವರ್ಸಲ್ ಟ್ರೂತ್, ಯು ಕಾಂಟ್ ಚೇಂಜ್. ಸೊ ಇಲ್ಲಿ ನೀವು ಎಸ್ ಕಾನ್ಸನೆಂಟ್ ಇರೋದ್ರಿಂದ ಎ ಅಂತ ಯೂಸ್ ಮಾಡಬಾರ್ದು. ದ ಸನ್ ರೈಸಸ್ ಅಟ್ ದ ಇನ್ ದ ಈಸ್ಟ್, that means it's universal truth. The book on the table is mine, that means ಆ ಬುಕ್ ಟೇಬಲ್ ಮೇಲೆ ಇರೋದು ನಂದು ಅಂತ ಹೇಳ್ತಾ ಇದ್ದೀರಾ. ಸೊ ಅಗೇನ್ ನೋಡಿ, ಬಿ ಕಾನ್ಸನೆಂಟ್ ಇದೆ ಅಂದ್ಬಿಟ್ಟು ನೀವು ಎ ಅಂತ ಯೂಸ್ ಮಾಡಬಾರ್ದು. ಸೊ ಇಟ್ ಶುಡ್ ಬಿ ದ, ಬಿಕಾಸ್ ಆ ಬುಕ್ ನಂದು ಅಂತ ಹೇಳ್ತಾ ಇರೋದು. ಇಟ್ಸ್ ವೆರಿ ಸ್ಪೆಸಿಫಿಕ್. ಓಕೆ, ಇವಾಗ ನೋಡಿ ಇನ್ನು ಕೆಲವೊಂದು ರೂಲ್ಗಳಿದೆ. ಯೂಸ್ ದ ವಿತ್ ಯುನೀಕ್ ಥಿಂಗ್ಸ್, ಅಂದರೆ ಒಂದೇ ಒಂದಿದೆ ಅಂತ ಹೇಳುವಾಗ ನೀವು ದ ಅಂತ ಯೂಸ್ ಮಾಡಬೇಕು. ದ ಸನ್, ದ ಮೂನ್, ದ ಅರ್ತ್. ದಟ್ ಮೀನ್ಸ್ ದೇರ್ ಈಸ್ ಓನ್ಲಿ ಒನ್ ಸನ್, ಒಂದೇ ಮೂನ್ ಇದೆ, ಒಂದೇ ಅರ್ತ್ ಇದೆ. ಒಂದೇ ಒಂದಿದೆ ಅಂತ ಹೇಳುವಾಗ ನೀವು ದ ಅಂತ ಯೂಸ್ ಮಾಡಬೇಕು. ಯೂಸ್ ದ ವಿತ್ ರಿವರ್ಸ್. ರಿವರ್ಸ್ ಹ್ಯಾವ್ ನೇಮ್ಸ್ ಟು, ಕರೆಕ್ಟ್? ಎಷ್ಟೊಂದು ರಿವರ್ಗಳಿಗೆ ನೇಮ್ಸ್ ಇದೆ ನೋಡಿ. ಸೊ ನೀವು ಯಾವಾಗ ರಿವರ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಇಲ್ಲ ಕ್ವೆಶನಲ್ಲಿ ಯಾವುದೋ ರಿವರ್ ಬಗ್ಗೆ ಕೇಳಿದ್ದಾರೆ ಅಂದರೆ ಯು ಹ್ಯಾವ್ ಟು ಯೂಸ್ ದ ಗಂಗಾ, ದ ಕೃಷ್ಣ, ದ ಕಾವೇರಿ. ಸೊ ನಿಮಗೆಲ್ಲೇ ರಿವರ್ ಕಾಣಿಸಿ ಯಾವುದೋ ಒಂದು ಕ್ವೆಶನ್ ಕೇಳಿದ್ದಾರೆ ಅಂದರೆ ನೀವಲ್ಲಿ ಆರಾಮಾಗಿ ದ ಅಂತ ಆರ್ಟಿಕಲ್ನ ಬರಿಬೋದು. ಆ್ಯಂಡ್ ಇಫ್ ದೇರ್ ಇಸ್ ಓನ್ಲಿ ಒನ್ ಥಿಂಗ್ ಯು ಕ್ಯಾನ್ ಯೂಸ್ ದ. ಓಕೆ, ಐ ಹೋಪ್ ದೀಸ್ ರೂಲ್ಸ್ ಆರ್ ಕ್ಲಿಯರ್. ಸೊ ಮೂವಿಂಗ್ ಫಾರ್ವರ್ಡ್, ಮತ್ತೆ ನೋಡಿ, ಓಷನ್ಸ್ ಮತ್ತು ಸೀಸ್ ಬಗ್ಗೆ ಮಾತಾಡುವಾಗ ಯು ಹ್ಯಾವ್ ಟು ಸ್ಪೀಕ್ ಅಬೌಟ್
you have to write the itself, the Indian Ocean, the Himalayas, the Alps. So you are supposed to use the. ಯಾವುದಾದ್ರು ಒಂದೇ ಒಂದಿದೆ ಅಂತ ಹೇಳೋದಕ್ಕೆ ದ ಅಂತ ಯೂಸ್ ಮಾಡ್ತೀರಾ. ಯುನೀಕ್ ಥಿಂಗ್ಸ್ ಆ್ಯಂಡ್ ಯೂನಿವರ್ಸಲ್ ಟ್ರೂತ್ ಬಗ್ಗೆ ಮಾತಾಡೋವಾಗ ನೀವು ದ ಅಂತ ಯೂಸ್ ಮಾಡಬೇಕು. ಮೌಂಟೇನ್ಸ್ ಬಗ್ಗೆ ಮಾತಾಡೋವಾಗ ದ ಅಂತ ಯೂಸ್ ಮಾಡಬೇಕು. ಓಷನ್, ಸೀಸ್ ಆಗಿರ್ಬೋದು, ಇಲ್ಲ ರಿವರ್ಸ್ ಆಗಿರ್ಬೋದು, ಇವು ಯಾವುದೇ ಬಗ್ಗೆ ನೀವು ಹೇಳುವಾಗ ದ ಅಂತಲೇ ಹೇಳಬೇಕು. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ದಿಸ್ ಅ ವೆರಿ ಸಿಂಪಲ್ ಟಾಪಿಕ್. ಅಗೇನ್ ತುಂಬ ಸಿಂಪಲ್ ಟಾಪಿಕ್, ಬಟ್ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಯಾವುದು ಆರ್ಟಿಕಲ್ಸ್ ಯೂಸ್ ಮಾಡಬೇಕು, ಈವನ್ ಶುಡ್ ಐ ಯೂಸ್ ಇಲ್ಲ ಆ್ಯನ್ ಯೂಸ್ ಮಾಡಬೇಕಾ ಇಲ್ಲ ದ ಯೂಸ್ ಮಾಡಬೇಕಾ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಸೊ ದಟ್ ಈಸ್ ಅ ರೀಸನ್ there are few rules to remember. So first very important rule you have to remember is you are not supposed to follow the spellings na ದಯವಿಟ್ಟು ಫಾಲೋ ಮಾಡಬೇಡಿ. ಯು ಹ್ಯಾವ್ ಟು ರಿಮೆಂಬರ್ ದ ಸೌಂಡ್, ಅಂದರೆ ಉಚ್ಚಾರಣೆ ಅಂತೀವಲ್ಲ ಆ ಥರ, ಅದು ಯಾವುದು ಅಂತ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೌಂಡ್, ಅಂಡರ್ಸ್ಟುಡ್? ಸೌಂಡ್ ಅಂದರೆ ಪ್ರೊನೌನ್ಸಿಯೇಷನ್. ಆ ಪ್ರೊನೌನ್ಸಿಯೇಷನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ನಾವು ಲೆಟ್ ಅಸ್ ಡೂ ಅ ಕ್ವಿಕ್ ರಿವಿಷನ್ ಓವರ್ ಹಿಯರ್. I is used before consonants. Consonants ಅಂದರೆ 21 ಅಪಾರ್ಟ್ ಫ್ರಮ್ ಓವೆಲ್ಸ್. ಎ, ಇ, ಐ, ಓ, ಯು ಬಿಟ್ಟು ಯಾವುದಿದೆಯೋ ಅದನ್ನು ನಾವು ಕಾನ್ಸನೆಂಟ್ಸ್ ಅಂತ ಕರಿತೀವಿ. ಸೊ ನೋಡಿ, ಎಕ್ಸಾಂಪಲ್ ಅ ಬಾಯ್, ಅ ಟೀಚರ್, ಅ ಪೆನ್. ಆ್ಯನ್ ಯಾವಾಗ ಯೂಸ್ ಮಾಡಬೇಕು? ಯೂಸ್ಡ್ ಬಿಫೋರ್ ಓವೆಲ್ ಸೌಂಡ್. ಸೊ ಎ, ಇ, ಐ, ಓ, ಯು ಆರ್ ದ ಓವೆಲ್ಸ್. ಸೊ ಆ್ಯನ್ ಆ್ಯಪಲ್, ಆ್ಯನ್ ಎಲಿಫೆಂಟ್, ಆ್ಯನ್ ಅಂಬ್ರೆಲಾ. ದ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಪರ್ಸನ್ ಆರ್ ಅ ಥಿಂಗ್. ಸೊ ವೆರಿ ಸ್ಪೆಸಿಫಿಕ್ಕಾಗಿ ಹೇಳುವಾಗ ದ ಅಂತ ಯೂಸ್ ಮಾಡಬೇಕು. ದ ಸನ್, ದ ಮೂನ್, ದ ಬುಕ್, ಸಮಥಿಂಗ್ ಲೈಕ್ ದಟ್. ದ ಬುಕ್ ಆನ್ ದ ಟೇಬಲ್ ಅಂದರೆ ನಂದು ಅಂತ ಹೇಳೋ ಅಂಥದ್ದು. ಓಕೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ರೂಲ್. ಇದರಲ್ಲಿ 100% ಕ್ವಶನ್ಸ್ ನಿಮಗೆ ತುಂಬ ಸತಿ ಕೇಳಿದ್ದಾರೆ. ಇದರಲ್ಲೇ ನಿಮ್ಗೆ ಕ್ವಶನ್ಸ್ ಕೇಳೋದು. ವಿ ಫಾಲೋ ದ ಸೌಂಡ್ ಬಟ್ ನಾಟ್ ದ ಸ್ಪೆಲ್ಲಿಂಗ್. ಸೊ ಯು ಆರ್ ಸಪೋಸ್ ಟು ರಿಮೆಂಬರ್ ದ ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್ ಬಟ್ ನಾಟ್ ದ ಸ್ಪೆಲ್ಲಿಂಗ್. ಓಕೆ, ಎಕ್ಸಾಂಪಲ್ ನೋಡಿ, ಆ್ಯನ್ ಹಾನೆಸ್ಟ್ ಮ್ಯಾನ್. ಇಲ್ಲಿ ಯಾಕೆ ಅಂದರೆ ಹೆಚ್ ಇಸ್ ಸೈಲೆಂಟ್. ಅ ಯೂನಿವರ್ಸಿಟಿ ಬಿಕಾಸ್ ವೈ ಯು ಅಂತ ಪ್ರೊನೌನ್ಸ್ ಆಗುತ್ತೆ. ಸೊ ಇಟ್ ಈಸ್ ಆ ಯೂನಿವರ್ಸಿಟಿ, ಇಟ್ಸ್ ನಾಟ್ ಆ್ಯನ್ ಯೂನಿವರ್ಸಿಟಿ. ಓಕೆ, ಮೂವಿಂಗ್ ಫಾರ್ವರ್ಡ್. ಇವಾಗ ಕ್ವಿಸ್ ಟೈಮ್. ಲೆಟ್ ಅಸ್ ಸಿ ಫ್ಯೂ ಕ್ವೆಶನ್ಸ್. ಈ ಕ್ವೆಶನ್ಸ್ನ ತುಂಬ ಸತಿ ನಿಮಗೆ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಶಿ ಬಾಟ್ ಡ್ಯಾಶ್ ಅಂಬ್ರೆಲಾ ಎಸ್ಟರ್ಡೇ. ಇದಕ್ಕೆ ಆ ಆ್ಯಂಡ್ ದ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಶಿ ಬಾಟ್ ಏನಿದೆ ಇಲ್ಲಿ? ಯು, ಎ, ಇ, ಐ, ಓ, ಯು. ಸೊ ಯು ಅನ್ನೋದು ನಮಗೆ ಒಂದು ಏನಾಗಿದೆ? ಓವೆಲ್ ಆಗಿರೋದ್ರಿಂದ ದ ಆನ್ಸರ್ ಇಸ್ ಆ್ಯನ್. ಓಕೆ, ಈಗ ನೋಡಿ, ರವಿ ವಾಂಟ್ಸ್ ಟು ಬಿಕಮ್ ಡ್ಯಾಶ್ ಇಂಜಿನಿಯರ್. ಇಲ್ಲಿ ಅಗೇನ್ ಇ ಅನ್ನೋದು ಪ್ರೊನೌನ್ಸ್ ಆಗಿದೆ. ಸೊ ಇ ಈಸ್ ಆಲ್ಸೋ ಓವೆಲ್. ಸೊ ರವಿ ವಾಂಟ್ಸ್ ಟು ಬಿಕಮ್ ಆ್ಯನ್ ಇಂಜಿನಿಯರ್. ಓಕೆ, ನೋಡಿ ದಿಸ್ ನೆಕ್ಸ್ಟ್ ಕ್ವೆಶನ್ಸ್. ಡ್ಯಾಶ್ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲಿ ಎಸ್ ಕಾನ್ಸನೆಂಟ್ ಆಗಿದೆ. ಸೊ ಕ್ಯಾನ್ ಯು ಯೂಸ್ ಎ? ನೋ, ಡೆಫಿನೆಟ್ಲಿ ಯು ಕಾಂಟ್ ಯೂಸ್, ಬಿಕಾಸ್ ಸನ್ ರೈಸಸ್ ಇನ್ ದ ಈಸ್ಟ್ ಅನ್ನೋದು ಯೂನಿವರ್ಸಲ್ ಟ್ರೂತ್ ಆಗಿದೆ. ಅಂದರೆ ದೆರ್ ಇಸ್ ಓನ್ಲಿ ಒನ್ ಸನ್ ಆ್ಯಂಡ್ ಆಲ್ಸೋ ಒಂದೇ ಒಂದು ಸನ್ ಇರೋದ್ರಿಂದ ದ ಇಸ್ ದಿ ಕರೆಕ್ಟ್ ಆನ್ಸರ್. ಹೀ ಸ್ಟಡೀಸ್ ಇನ್ ಡ್ಯಾಶ್ ಯೂನಿವರ್ಸಿಟಿ. ಇಲ್ಲಿ ಯು ಓವೆಲ್ ಆಗಿರೋದ್ರಿಂದ ಕ್ಯಾನ್ ಯು ಯೂಸ್ ಆ್ಯನ್? ನೋ, ಬಿಕಾಸ್ ಯು ಕಾಂಟ್ ಯೂಸ್ ಆ್ಯನ್. ಯು ಆರ್ ಸಪೋಸ್ ಟು ಯೂಸ್ ದ. ಯಾಕೆ ಅಂದರೆ ಅದು ವೈ ಯು ಅಂತ ಪ್ರೊನೌನ್ಸ್ ಆಗುತ್ತೆ. ಕರೆಕ್ಟ್? ಸೊ ಯು ಆರ್ ಸಪೋಸ್ ಟು ಯೂಸ್ ಆ. ದ ಕೂಡ ರಾಂಗ್ ಆನ್ಸರ್. ಹಿ ಸ್ಟಡೀಸ್ ಇನ್ ಆ ಯೂನಿವರ್ಸಿಟಿ. ಸೊ ನಾನು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಟು ಕರೆಕ್ಟ್ ಇಟ್ ಬಿಫೋರ್. ಓಕೆ, ನೋಡಿ, ಈ ಸ್ಟಡೀಸ್ ಇನ್ ಅ ಯೂನಿವರ್ಸಿಟಿ, ವೈ ಯು ಅಂತ ಪ್ರೊನೌನ್ಸ್ ಆಗುತ್ತೆ. ಸೊ ದ ಕೂಡ ಬರಲ್ಲ, ಬಿಕಾಸ್ ದ ಇಸ್ ವೆರಿ ಸ್ಪೆಸಿಫಿಕ್ ಥಿಂಗ್. ಓಕೆ, ಅದು ಒಂದೇ ಒಂದಕ್ಕೆ ನಾವು ಉಪಯೋಗಿಸ್ತೀವಿ, ಅಂದರೆ ಒಂದೇ ಒಂದಿದೆ ಅಂತ ಹೇಳೋದಕ್ಕೆ ನಾವು ಉಪಯೋಗಿಸ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಐ ಸಾ ಡ್ಯಾಶ್ ಎಲಿಫೆಂಟ್ ಅಟ್ ದ ಝೂ. ಇಲ್ಲಿ ಇ ಅನ್ನೋದಕ್ಕೆ ಯು ಹ್ಯಾವ್ ಟು ಸೇ ಆ್ಯನ್ ಎಲಿಫೆಂಟ್. ಓಕೆ, ಐ ಸಾ ಆ್ಯನ್ ಎಲಿಫೆಂಟ್ ಅಟ್ ದ ಝೂ. ಶಿ ಇಸ್ ರೀಡಿಂಗ್ ಡ್ಯಾಶ್ ಬುಕ್ ಐ ಗೇವ್ ಹರ್. ಇವಾಗ ನೋಡಿ, ಶಿ ಈಸ್ ರೀಡಿಂಗ್ ಡ್ಯಾಶ್ ಬುಕ್ ಐ ಗೇವ್ ಹರ್. ಇಲ್ಲಿ ನಾವು ಬಿ ಇರೋದ್ರಿಂದ ಕ್ಯಾನ್ ಯು ಯೂಸ್ ಬಿ ಈಸ್ ಅ ಕಾನ್ಸನೆಂಟ್, ಕ್ಯಾನ್ ಯು ಯೂಸ್ ಎ ಓವರ್ ಹಿಯರ್? ನೋ, ಯು ಹ್ಯಾವ್ ಟು ಟೆಲ್ ದ, ಬಿಕಾಸ್ ದ ಈಸ್ ವೆರಿ ಸ್ಪೆಸಿಫಿಕ್. ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಶಿ ಈಸ್ ರೀಡಿಂಗ್ ದ ಬುಕ್. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್ ರೂಲ್ ಹೇಳ್ತೀನಿ. ದ ಅನ್ನೋದು ರಿಸೀವರ್ ಮತ್ತು ಲಿಸನ್. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಯಾರಿಗೋ ಹೇಳ್ತಿದ್ದೀರಾ, ಅವ್ರು ಕೇಳಿಸ್ಕೊತಿದ್ದಾರೆ ಅಂದ್ಕೊಳ್ಳಿ. ನಿಮ್ಮಿಬ್ಬರಿಗೂ ಇನ್ಫಾರ್ಮೇಷನ್ ಗೊತ್ತಿದ್ದಾಗ ನೀವು ದ ಅಂತಲೂ ಯೂಸ್ ಮಾಡಬೇಕು. ಓಕೆ,
ಇವಾಗ ನಾನು ಫಸ್ಟ್ ಟೈಮ್ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಅಟೆಂಡಿಂಗ್ ಆ ಮೀಟಿಂಗ್ ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ನಿಮಗೂ ಅದು ಗೊತ್ತಿದೆ ಅಂದರೆ ಐ ಅಟೆಂಡೆಡ್ ಅ ಮೀಟಿಂಗ್, ದ ಮೀಟಿಂಗ್ ವಾಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಮತ್ತು ನಾನು ದ ಯೂಸ್ ಮಾಡ್ತೀನಿ. ದಟ್ ಮೀನ್ಸ್ ಇಬ್ಬರಿಗೂ ಗೊತ್ತಿದೆ ವಿಷಯ ಅಂತ ಹೇಳುವಾಗೂ ನೀವು ದ ಯೂಸ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್ ಟಿಪ್. ಓಕೆ, ಸೊ ದೆರ್ ಆರ್ ಫ್ಯೂ ವೆರಿ ಇಂಪಾರ್ಟೆಂಟ್ ಏನೋ ಕರ್ನಾಟಕ ಟೆಟ್ MCQs ತುಂಬ ಸತಿ ಕೇಳಿದ್ದಾರೆ. ಇದನ್ನು ಒಂದು ಸತಿ ನೋಡೋಣ. ಹಿ ವೇಟೆಡ್ ಫಾರ್ ಡ್ಯಾಶ್ ಹಾರ್. ವಾಟ್ ಈಸ್ ದ ಆನ್ಸರ್? ಇಲ್ಲಿ ನೋಡಿ, ಹೆಚ್ ಅನ್ನೋದು ನಮಗೆ ಇಲ್ಲಿ ಕಾನ್ಸನೆಂಟ್ ಆಗುತ್ತೆ. ಶುಡ್ ವಿ ಯೂಸ್ ಎ ಇಯರ್? ನೋ. ಆರ್ ಓ ಅಂತ ಪ್ರೊನೌನ್ಸ್ ಆಗ್ತಿದೆ. ಇಲ್ಲಿ ಹೆಚ್ಚು ಸೈಲೆಂಟ್ ಆಗಿದೆ. ಓಕೆ, ಹೆಚ್ ಇಸ್ ಸೈಲೆಂಟ್. ಸೊ ಯು ಆರ್ ಸಪೋಸ್ ಟು ಟೆಲ್ ಆ್ಯನ್ ಹಾರ್. ಓಕೆ, ಹಿ ವೇಟೆಡ್ ಫಾರ್ ಆ್ಯನ್ ಆರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಓ ಅಂತ ಪ್ರೊನೌನ್ಸ್ ಆಗುತ್ತೆ ಇಲ್ಲಿ ಅಂದರೆ ಹೆಚ್ ಇಸ್ ಸೈಲೆಂಟ್ ಓವರ್ ಹಿಯರ್. ಓಕೆ, ಶಿ ಈಸ್ ಡ್ಯಾಶ್ MBA ಗ್ರ್ಯಾಜುಯೇಟ್. ಇಲ್ಲಿ ನೋಡಿ, ಮತ್ತೆ MBA ಎಮ್ ಅಂತ ಬರುತ್ತೆ, EM ಅಂತ ಬರುತ್ತೆ ಪ್ರೊನೌನ್ಸಿಯೇಷನ್ ಇಲ್ಲಿ. MBA ಈ ಥರ ಪ್ರೊನೌನ್ಸ್ ಮಾಡ್ತೀವಿ ನಾವು. ದಟ್ ಮೀನ್ಸ್ ಬಂದಿದೆ. ಸೊ ಯು ಸಪೋಸ್ ಟು ಯೂಸ್ ಶಿ ಈಸ್ ಆ್ಯನ್ MBA ಗ್ರ್ಯಾಜುಯೇಟ್. ಇಲ್ಲಿ ಕಾನ್ಸನೆಂಟ್ ಇದೆ, ನಾವು ಎ ಅಂತ ಯೂಸ್ ಮಾಡಿಬಿಡೋಣ, ಇಲ್ಲ ದ ಯೂಸ್ ಮಾಡೋಣ ಅಂದರೆ ಇಟ್ಸ್ ನಾಟ್ ಕರೆಕ್ಟ್ ಆನ್ಸರ್. ಓಕೆ, ಹಿ ಸ್ಟಡೀಸ್ ಇನ್ ಡ್ಯಾಶ್ ಯೂನಿವರ್ಸಿಟಿ. ಮತ್ತೆ ಈ ಕ್ವಶನ್ ರಿಪೀಟ್ ಆಗಿದೆ ನೋಡಿ. ಪ್ರೊನೌನ್ಸಿಯೇಷನ್ YU ಬರುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆ ಯೂನಿವರ್ಸಿಟಿ. ಇಂಡಿಯಾ ಈಸ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ. ಸೊ ಏನೋ ಇದು ಸೊ ವಾಟ್ ಇಸ್ ದ ಆನ್ಸರ್? ಇಂಡಿಯಾ ಈಸ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ. ಸೊ ಯುರೋಪಿಯನ್ ಯಾವ ಥರ ಪ್ರೊನೌನ್ಸ್ ಮಾಡ್ತೀರಾ? YU ಪ್ರೊನೌನ್ಸ್ ಮಾಡ್ತೀರಾ. ಸೊ ಯು ಸಪೋಸ್ ಟು ಯೂಸ್ ಆ ಯುರೋಪಿಯನ್ ಕಂಟ್ರಿ. ಸೊ ಬೇಸಿಕಲಿ ಇಲ್ಲಿ ಇಂಡಿಯಾ ಅಂತ ರಾಂಗ್ ಆಗಿ ಬಂದಿದೆ. ಇಟ್ಸ್ ಫ್ರಾನ್ಸ್ ಅಂತ ಬರಬೇಕು. ಸೊ ದ ಕ್ವೆಶ್ಚನ್ ಇಸ್ ರಾಂಗ್ ಓವರ್ ಹಿಯರ್. ಸಾರಿ ಫಾರ್ ದ್ಯಾಟ್. ಸೊ ಫ್ರಾನ್ಸ್ ಅಥವಾ ಇಂಡಿಯಾ ಈಸ್ ಅ ಯುರೋಪಿಯನ್ ಕಂಟ್ರಿ. ನೀವು ಇದನ್ನು ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಪ್ಲೇಸ್ ಅನ್ ಆರ್ಟಿಕಲ್. ಓಕೆ, ಗ್ರೇಟ್. ಸೊ ದೆರ್ ಆರ್ ಫ್ಯೂ ಕ್ವಿಸ್ ಟೈಮ್ ರೈಟ್ ನಾವು. ಸೊ ತುಂಬ ವಿಡಿಯೋಗಳಲ್ಲಿ ನಾವು ಆಲ್ರೆಡಿ ಕ್ವಿಸ್ನ ಕೇಳಿದ್ದೀವಿ ಆ್ಯಂಡ್ ಮೆನಿ ಆಫ್ ಯು ಆರ್ ಕಮೆಂಟಿಂಗ್ ಆನ್ ದ್ಯಾಟ್. ಸೊ ಪ್ಲೀಸ್ ಡೂ ಕಾಮೆಂಟ್ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್, ಸೊ ದ್ಯಾಟ್ ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ನಮಗೆ ಗೊತ್ತಾಗುತ್ತೆ. Please do comment your answers. Okay, I hope you have understood. Yeah, this is a very simple, very, very simple I can tell. A and the articles are very simple. But ನಿಮ್ಗೆ ಕೆಲವೊಂದು ರೂಲ್ಸ್ ಗೊತ್ತಾದರೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಐ ಥಿಂಕ್ ನಿಮಗೆ ಆರ್ಟಿಕಲ್ಸ್ ಯಾವಾಗ ಎಲ್ಲಿ ಯೂಸ್ ಮಾಡಬೇಕು ಅಂತ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಸಿಂಪಲ್ ರೂಲ್ನ ರಿಮೆಂಬರ್. ಪ್ಲೀಸ್ ಡೂ ರಿಮೆಂಬರ್ ದ ಸಿಂಪಲ್ ರೂಲ್. ಸೊ ನೀವು ಸ್ಪೆಲ್ಲಿಂಗ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಾರ್ದು, ಪ್ರೊನೌನ್ಸಿಯೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ದ್ಯಾಟ್ಸ್ ದ ಬಿಗ್ ಟಿಪ್ ಓವರ್ ದಿಸ್ ವಿಡಿಯೋ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ ಚಾನೆಲ್. ಆ್ಯಂಡ್ ಪ್ರತಿದಿನ ನಾವು ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಯಾವತ್ತೂ ಮಿಸ್ ಮಾಡೋದಿಲ್ಲ ನಮ್ಮ ವಿಡಿಯೋ ನೋಡೋದಕ್ಕೆ. ಸೊ ಇನ್ ಕೇಸ್ ನೀವೇನಾದರೂ ಲಾಸ್ಟ್ ಪ್ರಿಪೋಸಿಷನ್ಸ್ ಬಗ್ಗೆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಡೂ ಗೋ ವಾಚ್ ಇಟ್. ಆ್ಯಂಡ್ ಆಲ್ಸೋ ಪ್ಲೀಸ್ ಡೂ ಕಾಮೆಂಟ್ ದ ಆನ್ಸರ್ಸ್. ನೀವು ಆನ್ಸರ್ಸ್ನ ಕಾಮೆಂಟ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ವೆದರ್ ನಿಮಗೆ ಅರ್ಥ ಆಗ್ತಿದೆಯೋ ಇಲ್ವೋ ಅಂತ. ಪ್ಲೀಸ್ ಡೂ ಕಾಮೆಂಟ್ ದ ಆನ್ಸರ್ಸ್ ಆ್ಯಂಡ್ ಪ್ಲೀಸ್ ಟೆಲ್ ಅಸ್ ನಿಮಗೆ ಯಾವ ಟಾಪಿಕ್ ಮೇಲೆ ತುಂಬ ಕಲ್ತ್ಕೋಬೇಕು ಅಂತ ಇದ್ರೆ ಪ್ಲೀಸ್ ಡೂ ಕಾಮೆಂಟ್, ಸೊ ದ್ಯಾಟ್ ವಿಲ್ ಬಿ ಫೋಕಸಿಂಗ್ ಆನ್ ದ್ಯಾಟ್ ವಿಡಿಯೋ. ಆಲ್ಸೋ ಪ್ಲೀಸ್ ನಿಮಗೆ ಇಂಗ್ಲಿಷ್ ಕಲಿಬೇಕು ಅಂತ ತುಂಬ ಆಸಕ್ತಿ ಇದ್ರೆ ಈ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕ್ಲಾಸಸ್ಗೆ ಎನ್ರೋಲ್ ಆಗಲಿ. ಥ್ಯಾಂಕ್ ಯು.